Good morning, my dear students. Okay. So in the last class ಅಲ್ಲಿ ಏನಾಗಿತ್ತು ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಒಂದು ಬೇಸ್ ಮೇಲೆ 2 ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿತ್ತು. ಓಕೆನಾ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿತ್ತು. ಇನ್ನು ರಿಮೈನಿಂಗ್ ಪ್ರಾಬ್ಲಮ್ಸ್ ಇದ್ದಾವೆ, ಅದು ನಾನು ನಾಳೆ ಮಾಡಿಸ್ತೀನಿ ಅಂತ ನಾನು ಹೇಳಿದ್ದೆ. ಓಕೆ. ಸೊ ಈಗ ಟುಡೇ ವಿ ವಿಲ್ ಹ್ಯಾವ್ ಟು ಟೇಕ್ ಅನದರ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಓಕೆ. ಈಗ ಕ್ವಶನ್ ಬ್ಯಾಂಕ್ ಇದೆಯಲ್ಲ ನಿಮ್ಮ ಹತ್ರ, ನೋಡಿ ಕ್ವಶನ್ ಬ್ಯಾಂಕ್ ತೆಗೀರಿ. ಸೊ ಲಾಸ್ಟ್ ಕ್ಲಾಸಲ್ಲಿ 24 ಪೇಜ್ ಹೇಳಿದೆ, ಇವತ್ತು 25. ಓಕೆನಾ. 25ನೇ ಪೇಜ್ ಎಲ್ಲರೂ ಓಪನ್ ಮಾಡಿ. 25 ಪೇಜ್ ನಂಬರ್ 25 ಅದರಲ್ಲಿ ಒಂದು ಕ್ವಶನ್ ಇದೆ ನೋಡಿ. ಪೇಜ್ ನಂಬರ್ 25 ಅಲ್ಲಿ ಒಂದು ಕ್ವಶನ್ ಇದೆ. ಸೊ ನೋಡ್ಕೊಳ್ಳಿ ಅಲ್ಲಿ. X and Y are partners. X ಮತ್ತು Y are partners. Commenced partnership business on 1/1/2016. ಓಕೆನಾ. ಫೈನಾನ್ಷಿಯಲ್ ಇಯರ್ 1/1 ಸ್ಟಾರ್ಟ್ ಆದರೆ 1/1/2006, ಈ 1/1ಗೆ ಸ್ಟಾರ್ಟ್ ಆದರೆ ಕ್ಲೋಸಿಂಗ್ ಡೇಟು 31st ಡಿಸೆಂಬರ್ ಆಗಿರುತ್ತೆ 2016. ಓಕೆ. 12 ತಿಂಗಳು ಬೇಸ್. ಓಕೆನಾ. 1/1ಗೆ ಸ್ಟಾರ್ಟ್ ಆದರೆ 1ಇಂದ 12ಗೆ ಎಷ್ಟಾಯಿತು? 12 ಮಂತ್ಸ್. ಓಕೆನಾ. 1 ವರ್ಷ ಆಯಿತು. ಅದು ಕ್ಲೋಸಿಂಗ್ ಪೀರಿಯಡು 2006, 31st ಡಿಸೆಂಬರ್ 2016. ಇನ್ ಕೇಸ್ 1/4ಗೆ ಸ್ಟಾರ್ಟ್ ಆದರೆ ಕ್ಲೋಸಿಂಗ್ ಡೇಟ್ ಏನಾಗುತ್ತೆ? 31st 3/2017. 4ರಿಂದ 3ನೇ ತಿಂಗಳಿಗೆ ಎಷ್ಟಾಗುತ್ತೆ? 12 ಮಂತ್ಸ್ ಆಗುತ್ತೆ. ಇಲ್ಲೂ ಅಷ್ಟೇ. ಓಕೆನಾ. ಸೊ ದಿಸ್ ಈಸ್ ವಾಟ್ ವಿ ಕಾಲ್, ಇದು ಇಂಗ್ಲೀಷ್ ಕ್ಯಾಲೆಂಡರ್ ಇರೋ, ಇದು ಗೌರ್ನಮೆಂಟ್ ಫೈನಾನ್ಷಿಯಲ್ ಕ್ಯಾಲೆಂಡರ್. ಓಕೆನಾ. ಸೊ ಹಂಗಾಗಿ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಆ ಡೇಟ್ ಕೊಡ್ತಾರಲ್ಲ, ಆ ಡೇಟ್ ಕೊಟ್ಟಾಗ ನೀವು ಅದನ್ನು ನೋಡ್ಕೊಬೇಕಾಗುತ್ತೆ. ಸೊ 1/1/2016 ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ 3:2 ರೇಷಿಯೋ, ಅಂದರೆ ಬಂದಿರತಕ್ಕಂಥ ಲಾಭ ಅಥವಾ ನಷ್ಟವನ್ನು 3:2 ಪ್ರಕಾರ ಹಂಚ್ಕೊತಾರಂತೆ. ವಿತ್ ದ ಕ್ಯಾಪಿಟಲ್ಸ್ ಆಫ್ ₹1 lakh ಆ್ಯಂಡ್ ₹80,000 ರೆಸ್ಪೆಕ್ಟಿವ್ಲಿ. ಬರಬೇಕಾದ್ರೆ ಕ್ಯಾಪಿಟಲ್ಸನ್ನು ತೊಗೊಂಬಂದಿದ್ದಾರೆ. ಎಕ್ಸು 1 ಲಕ್ಷ, ವೈ 80,000. ದೇ ಅರ್ನ್ಡ್ ಪ್ರಾಫಿಟ್ ಆಫ್ ₹15,000. ಪ್ರಾಫಿಟ್ ಅರ್ನ್ ಮಾಡಿದ್ದಾರೆ ಆ ವರ್ಷದಲ್ಲಿ ಎಷ್ಟಂದರೆ 15,000 ಫಾರ್ ದ ಇಯರ್ ಬಿಫೋರ್ ಅಲೋಯಿಂಗ್. ಫಸ್ಟ್ ಪಾಯಿಂಟ್ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 10% ಪರ್ ಆನಮ್. ಆ ತಂದಿರತಕ್ಕಂಥ ಕ್ಯಾಪಿಟಲ್ಸ್ಗೆ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ 10%. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಕ್ಸ್ ₹1,000 ಆ್ಯಂಡ್ ವೈ ₹800. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೂಡ ಇದೆ. ಎಕ್ಸ್ದು 1,000, ವೈದು 800. ಕಮಿಷನ್ ಪೇಯಬಲ್ ಟು ಎಕ್ಸ್ಗೆ ಎಕ್ಸ್ ಪಾರ್ಟ್ನರ್ಗೆ ಕಮಿಷನ್ ಕೊಟ್ಟಿದ್ದೀವಿ ₹2,000. ದಟ್ ಈಸ್ ಅನ್ ಎಕ್ಸ್ಪೆಂಡಿಚರ್. ದಟ್ ಒನ್ ವಿ ವಿಲ್ ಹ್ಯಾವ್ ಟು ಶೋ ಇನ್ ಟು ದ ಡೆಬಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ನೆಕ್ಸ್ಟ್, ಸ್ಯಾಲ್ರಿ ಪೇಯಬಲ್ ಟು ವೈಗೆ ಸಂಬಳವನ್ನು ಕೊಟ್ಟಿದ್ದೀವಿ. ಸಂಬಳ ಕೊಡ್ತಾ ಇದ್ದೀವಿ ಅಂದರೆ ಸಂಸ್ಥೆಗೆ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ದಟ್ ಒನ್ ವಿ ವಿಲ್ ಹ್ಯಾವ್ ಟು ಶೋ ಇನ್ ಟು ದ ಡೆಬಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಓಕೆ. ಪ್ರಿಪೇರ್ the profit and loss appropriation account for the year ending 31st December 2016. ಓಕೆನಾ. 31/12/2016 ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟನ್ನು ಓಪನ್ ಮಾಡಬೇಕಂತೆ. ಗೊತ್ತಾಯ್ತಲ್ಲ, ಅಪ್ರೋಪ್ರಿಯೇಷನ್ ಅಂದರೆ ಏನು? ಅಪ್ರೋಪ್ರಿಯೇಷನ್ ಇಸ್ ನಥಿಂಗ್ ಬಟ್ ದ ಡಿಸ್ಟ್ರಿಬ್ಯೂಷನ್ಸ್ ಆಫ್ ಪ್ರಾಫಿಟ್ಸ್ ಆ್ಯಂಡ್ ಲಾಸ್ ಆಫ್ ಅವರ್ ಪಾರ್ಟ್ನರ್ಸ್ ಆಫ್ ಅವರ್ ಬಿಸ್ನೆಸ್ ಆರ್ಗನೈಸೇಷನ್ಸ್. ಓಕೆನಾ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂದರೆ ಏನೂ ಅಲ್ಲ, ಇಟ್ ಈಸ್ ಅನ್ ಎಕ್ಸ್ಟೆನ್ಷನ್ ಟು ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಕಂಟಿನ್ಯೂಷನ್ ಇದು. ಕ್ಲಿಯರಾ? ಪ್ರಾಫಿಟ್ and extension of the profit and loss account. Okay, now here in this case it shows the how the profits are distributed among all the partners of our business organization. That concept is called profit and loss appropriation account. Okay. ಈಗ ನೋಡಿ ಇಲ್ಲಿ ಈ ಪ್ರಾಬ್ಲಮ್ನ ಸೊಲ್ಯೂಷನ್ಸ್ ಮಾಡೋಣ. ನೋಡಿ ಇಲ್ಲಿ ಲಿಸನ್ ಹಿಯರ್. ದಿಸ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಫಾರ್ ಇನ್ ಯುವರ್ ಎಕ್ಸಾಮಿನೇಷನ್. ಅರ್ಥ ಆಗ್ತಿದೆಯಲ್ಲ? ನಿಮ್ಮ ಎಕ್ಸಾಮಿನೇಷನ್ಗೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಕ್ಲಿಯರಾ? ಸೊ ನೋಡಿ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಹಾಕಬೇಕಂದ್ರೆ ಫಸ್ಟ್ ಒಂದು ಅಕೌಂಟ್ ರೆಡಿ ಮಾಡ್ಕೊಳ್ಳಿ. ಕ್ಲಿಯರಾ? ಫಸ್ಟ್ ಅಕೌಂಟ್ ಹಾಕೋಬೇಕು. ಸೊ ನೋಡಿ ಇಲ್ಲಿ ಫಸ್ಟು ಒಂದು ಪರ್ಟಿಕ್ಯುಲರ್ಸ್ ಕಾಲಮ್, ರುಪೀಸ್ ಕಾಲಮ್. ಸೊ ದಿಸ್ ಈಸ್ ಡೆಬಿಟ್ ಸೈಡ್. ಮಸ್ಟ್ ಆ್ಯಂಡ್ ಶುಡ್ ಬರೀಬೇಕು ಡೆಬಿಟ್ಟು ಮತ್ತು ಕ್ರೆಡಿಟನ್ನು. ಯಾವಾಗ ಮತ್ತು ಡೆಬಿಟ್ಟು ಮತ್ತು ಕ್ರೆಡಿಟು ಬರೆಯೋದಿಲ್ಲ 100% ಮಾರ್ಕ್ಸ್ ಕಟ್ ಆಗುತ್ತೆ ನಿಮ್ಮ ಎಕ್ಸಾಮಲ್ಲಿ. ಕ್ಲಿಯರಾ? ಸೊ ಇಲ್ಲಿ ಬರೀರಿ. ದಿಸ್ ಈಸ್ ಪರ್ಟಿಕ್ಯುಲರ್ಸ್ ಕಾಲಮ್. ಸೊ ಅಲ್ಲಿ ಪರ್ಟಿಕ್ಯುಲರ್ಸನ್ನು ಬರೀತೀವಿ, ವಿವರಗಳನ್ನು. ದಿಸ್ ಈಸ್ ರುಪೀಸ್ ಆರ್ ಅಮೌಂಟ್ ಕಾಲಮ್. ದಿಸ್ ಈಸ್ ಪರ್ಟಿಕ್ಯುಲರ್ಸ್, ದಿಸ್ ಈಸ್ ರುಪೀಸ್ ಕಾಲಮ್. ಇಲ್ಲಿ ಬರೀರಿ ಪ್ರಾಫಿಟ್ ಆ್ಯಂಡ್ ಲಾಸ್ appropriation account,
ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31st December 2016 2016 ಸಲ್ಸಲಿ 31st 3 ಅಂತ ಬರೀತಿದೆ. ಯಾಕೆ ಅಂದರೆ ಇವತ್ತು ನಮ್ಮದು ಬಿಸ್ನೆಸ್ ಕಮೆನ್ಸ್ ಆಗಿರೋದು 1/1 1/1 ಸ್ಟಾರ್ಟ್ ಆದರೆ 31st 12 ಆಗುತ್ತೆ. ಓಕೆನಾ, ಕ್ಲೋಸಿಂಗ್ ಡೇಟ್ 1/4 ಸ್ಟಾರ್ಟ್ ಆದರೆ 31st 3 ನೆಕ್ಸ್ಟ್ ಇಯರ್ ಆಗುತ್ತೆ. ಕ್ಲಿಯರಾ? ಹಾಗಾಗಿ ಡೇಟ್ ನೋಡಿಕೊಂಡು ನೀವು ಕ್ಲೋಸಿಂಗ್ ಡೇಟ್ನ ಬರ್ಕೊಬೇಕಾಗುತ್ತೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st 2016. ಓಕೆ, ಸೊ ದಿಸ್ ಈಸ್ ಡೆಬಿಟ್ ಸೈಡ್, ದಿಸ್ ಈಸ್ ಕ್ರೆಡಿಟ್ ಸೈಡ್. ಇಲ್ಲಿ ಎಲ್ಲವೂ ಕೂಡ ಇನ್ಕಮ್ಸ್ ಅನ್ನು ರೆಕಾರ್ಡ್ ಮಾಡ್ತೀವಿ. ಇಯರ್ ಇನ್ ದಿಸ್ ಕಾಲಮ್ ವಿ ವಿಲ್ ಹ್ಯಾವ್ ಟು ರೆಕಾರ್ಡ್ ಓನ್ಲಿ ಫಾರ್ ಎಕ್ಸ್ಪೆಂಡಿಚರ್. ಓಕೆನಾ? ಸೊ ಇನ್ ದ ಡೆಬಿಟ್ ಸೈಡ್ ವಿ ವಿಲ್ ಹ್ಯಾವ್ ಟು ರೆಕಾರ್ಡ್ expenditure. Okay na? So in the credit side we will have to record only for incomes. Okay, so this is called profit and loss appropriation account anta heli karitivi. Nodi illi first heading barkonbidi. First ge starting to interest on capital. Interest on capital. Are you clear? Underline ಮಾಡಿ. ಇಲ್ಲೂ ಅಷ್ಟೇನೆ, ಇಲ್ಲಿ ಬರ್ಕೊಬೇಕಾದ್ರೆ ವೆರಿ ಈಸಿ. ಬೈ ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್. ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್. ಸೊ ಇಲ್ಲಿ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಅರ್ಥ ಆಗ್ತಿಲ್ಲ? ಇಷ್ಟು ಹೆಡಿಂಗ್ ಬರ್ಕೊಂಡು ರೆಡಿಯಾಗಿ ವೆರಿ ಈಸಿ ಸೊಲ್ಯೂಷನ್ಸ್ ಮಾಡೋದು ನೋಡಿ ಹೇಳ್ಕೊಡ್ತೀನಿ. ಓಕೆನಾ? ನೋಡಿ ಇಲ್ಲಿ ದಿಸ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಓಕೆನಾ? ಸೊ ಡೆಬಿಟ್ ಸೈಡಲ್ಲಿ ಸೊ ಆಲ್ ದೋಸ್ ಎಕ್ಸ್ಪೆಂಡಿಚರ್ ವಿಲ್ ಔಟ್ ರೆಕಾರ್ಡ್. ಹಿಯರ್ ಇನ್ ದಿಸ್ ಕೇಸ್ ಆಫ್ ಕ್ರೆಡಿಟ್ ಸೈಡ್ ವಿಲ್ ಔಟ್ ರೆಕಾರ್ಡ್ ಓನ್ಲಿ ಫಾರ್ ಇನ್ಕಮ್ಸ್. ಓಕೆ, ಎಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ? ಎಕ್ಸ್ ಮತ್ತು ವೈ. ಎಷ್ಟು? ಎಕ್ಸ್ ಮತ್ತು ವೈ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಆರ್ ಯು ಕ್ಲಿಯರ್? ಈಗ ಬನ್ನಿ ಫಸ್ಟ್ಗೆ ನೋಡಿ ಇಲ್ಲಿ ಎಕ್ಸ್ ಆ್ಯಂಡ್ ವೈ ಆರ್ ಪಾರ್ಟ್ನರ್ಸ್ ಕಮೆನ್ಸ್ಡ್ ಎ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆನ್ 1/1/2016 ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ರೇಷಿಯೋ ಎಷ್ಟಿದೆ? 3:2 ಕೊಟ್ಟಿದ್ದಾರೆ. 3:2 ಕೊಟ್ಟಾಗ ನಾವು ಹೆಂಗೆ ಮಾಡ್ಕೊಬೇಕು ಪಾರ್ಟ್ನರ್ದು? ಇವನು ಎಕ್ಸು ಮತ್ತು ಇವನು ವೈ. ಓಕೆ, ಎಕ್ಸ್ ರೇಷಿಯೋ ಎಷ್ಟು? 3. ಟೋಟಲ್ ಎಷ್ಟು? 5. ವೈ ರೇಷಿಯೋ ಎಷ್ಟು? 2. ಟೋಟಲ್ ಎಷ್ಟು? 5. ಟೋಟಲ್ 5 ಹೆಂಗೆ ಬಂತು? 3 + 2 5. ಆರ್ ಯು ಕ್ಲಿಯರ್? ಸೊ 5 ರೇಷಿಯೋನಲ್ಲಿ 3 ರೇಷಿಯೋ ಯಾರಿಗೆ? ಎಕ್ಸ್ಗೆ. 5 ರೇಷಿಯೋನಲ್ಲಿ 2 ರೇಷಿಯೋ ಯಾರಿಗೆ? ವೈಗೆ. ಕ್ಲಿಯರಾ? 3 + 2 5. ಆರ್ ಯು ಕ್ಲಿಯರ್? ಸೊ ದಿಸ್ ಈಸ್ ಕಾಲ್ಡ್ ರೇಷಿಯೋ. ಓಕೆ, ನೆಕ್ಸ್ಟ್ ವಿತ್ ಕ್ಯಾಪಿಟಲ್ಸ್ ಆಫ್ rupees 1,80,000 ರೆಸ್ಪೆಕ್ಟಿವ್ಲಿ ದೇ ಅರ್ನ್ಡ್ ಎ ಪ್ರಾಫಿಟ್ ಆಫ್ rupees 15,000. ಎಷ್ಟು ಪ್ರಾಫಿಟ್ ಅರ್ನ್ ಆಗಿದೆ? ದಟ್ ಈಸ್ ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್ rupees 15,000. 15,000. ಓಕೆ, ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್ 15,000. 15. ಓಕೆ, ನೆಕ್ಸ್ಟ್ ನೋಡಿ ಕೆಳಗಡೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 10% per annum. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಓಕೆನಾ? ಈಗ ಬರಬೇಕಾದ್ರೆ ಪಾರ್ಟ್ನರ್ಸು ಏನು ಮಾಡಿದ್ದಾರೆ? ಬಂಡವಾಳವನ್ನು ತಗೊಂಡ್ಬಂದಿದ್ದಾರೆ. ಓಕೆನಾ? ಸುಮ್ಮನೆ ಬಂದಿಲ್ಲ. ದೇ ವಿಲ್ ಹೌ ಟು ಬ್ರಿಂಗ್ ಸಮ್ ಕ್ಯಾಶ್ ಆಫ್ ಕ್ಯಾಪಿಟಲ್. ಕ್ಲಿಯರಾ? ಕ್ಯಾಪಿಟಲ್ನ ತಗೊಂಡ್ಬಂದಿದ್ದಾರೆ. ಓಕೆನಾ? ಆ ಕ್ಯಾಪಿಟಲ್ಗೆ ನಾವೇನು ಮಾಡಬೇಕು? ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಇಂಟ್ರೆಸ್ಟ್. ಓಕೆನಾ? ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಓಕೆನಾ? ನೋಡಿ ಇಲ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ, ಸೊ ನೋಡಿ ಇಲ್ಲಿ ಸೊ ಎಕ್ಸ್ ಬರಬೇಕಾದ್ರೆ ಎಷ್ಟು ಕ್ಯಾಪಿಟಲ್ನ ತಗೊಂಡ್ಬಂದಿದ್ದಾರೆ? 1,00,000. ಇವನು ವೈ ಬರಬೇಕಾದ್ರೆ ಎಷ್ಟು ತಗೊಂಡ್ಬಂದಿದ್ದಾರೆ? 80,000. ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ ನೋಡಿ ಇಲ್ಲಿ? ಎಷ್ಟು ಪರ್ಸೆಂಟ್? ಆಟ್ ಎಷ್ಟು? 10% per annum. 10/100. ಓಕೆ, ಇಲ್ಲೂ ಅಷ್ಟೇ 10/100. ಈಗ ನೋಡ್ಕೊಡಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಹೇಳ್ಕೊಡ್ತೀನಿ. ನೋಡಿ ಇಲ್ಲಿ ಇವನು ಬರಬೇಕಾದ್ರೆ 1,00,000 ತಗೊಂಬಂದಿದ್ದಾನೆ ಕ್ಯಾಪಿಟಲ್ಲು, ಅದಕ್ಕೆ 10% ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ಮಾಡಬೇಕಂತೆ. ಇವನು ಬರಬೇಕಾದ್ರೆ 80,000 ತಗೊಂಬಂದಿದ್ದಾನೆ, ಇದಕ್ಕೆ 10% ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ಮಾಡಬೇಕಂತೆ. ಇದು ಎರಡನ್ನೂ ಕ್ಯಾಲ್ಕುಲೇಷನ್ ಮಾಡಿ ಔಟರ್ ಕಾಲಮಲ್ಲಿ ಹಾಕ್ತೀವಿ. ಇಂಟ್ರೆಸ್ಟ್ ಮಾತ್ರ ಹಾಕಬೇಕು, ಅಮೌಂಟ್ ಒರಿಜಿನಲ್ ಅಮೌಂಟನ್ನು ಹಾಕಬಾರ್ದು. ಕ್ಲಿಯರಾ? ಸೊ ನಡೀಲಿ 1,00,000 1,00,000 ಇಂಟು 10/100 ಅಲ್ಲಿಗೆ ಎಷ್ಟು ಬಂತು? 10,000. 10,000 ರೂಪಾಯಿ ದುಡ್ಡು ಬಂತು. ಅರ್ಥ ಆಗ್ತಿಲ್ಲ? ಇನ್ನೊಂದ್ಸತಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. 1,00,000 ಇಂಟು 10/100 ಎಷ್ಟು? 10,000. ಇನ್ ದ ಸೇಮ್ ವೇ ವಿ ವಿಲ್ ಹೌ ಟು ಕ್ಯಾಲ್ಕುಲೇಟ್ ಅನದರ್ ಪಾರ್ಟ್ನರ್. 80,000 ಇಂಟು 10/100 ನೋಡಿ ಇಲ್ಲಿ.
ಸೊ 80,000 ಇಂಟು 10 ಡಿವೈಡೆಡ್ ಬೈ 100 ಹೌ ಮಚ್ 8,000 ಓಕೆನಾ ಎಷ್ಟು 8,000 ಅರ್ಥ ಆಗ್ತಿದೆಯಲ್ಲ ಈಗ ಕ್ಯಾಲ್ಕುಲೇಷನ್ ಮಾಡಿ 10,000 ಪ್ಲಸ್ 8,000 ಇಸ್ ಈಕ್ವಲ್ ಟು 18,000 ದಿಸ್ ಈಸ್ ಕಾಲ್ಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈ ಎರಡು ಬಂಡವಾಳಕ್ಕೆ 1,00,000 ಮತ್ತು 80,000 ಈ ಎರಡಕ್ಕೂ ಕೂಡ ಎಷ್ಟು ಬಡ್ಡಿ ಆಯಿತು ಒಂದು ವರ್ಷಕ್ಕೆ 18,000 ಇಂಟ್ರೆಸ್ಟ್ ಆಯಿತು ಇದಕ್ಕೆ ಇಂಟ್ರೆಸ್ಟ್ ಅನ್ನು ನಾವು ಕೊಡ್ತಾ ಇದ್ದೀವಿ ಅಂದಾಗ ಸಂಸ್ಥೆಯಿಂದ ದುಡ್ಡು ಹೋಗ್ತಾ ಇದೆ ಅಂದಾಗ ಏನಾಗುತ್ತೆ ಎಕ್ಸ್ಪೆಂಡಿಚರ್ ಆಗಿರುತ್ತೆ ಹಾಗಾಗಿ ದಟ್ ಎಕ್ಸ್ಪೆಂಡಿಚರ್ ವಿಲ್ ಔಟ್ ರೆಕಾರ್ಡ್ ಇನ್ ಟು ದಿ ಡೆಬಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಗೊತ್ತಾಗ್ತಿಲ್ಲ ಹಂಗಾಗಿ ಆ ಒಂದು ಐಟಮ್ ಅನ್ನು ನಾವೇನು ಮಾಡ್ತೀವಿ ರೆಕಾರ್ಡ್ ಮಾಡ್ತೀವಿ 18,000 ಆರ್ ಯು ಕ್ಲಿಯರ್ ಕಂಟಿನ್ಯೂ ಮಾಡಿ ಮುಂದೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಕ್ಸ್ ರುಪೀಸ್ 1,000 ಅಂಡ್ ವೈ ರುಪೀಸ್ 800 ನೋಡಿ ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಕ್ಸ್ ಮತ್ತೆ ವೈ ಎಕ್ಸ್ ಎಷ್ಟು 1,000 ವೈ ಎಷ್ಟು 800 ಎರಡನ್ನು ಆ್ಯಡ್ ಮಾಡಿದ್ರೆ 1,800 ಆರ್ ಯು ಕ್ಲಿಯರ್ ಎಕ್ಸ್ದು 1,000 ವೈದು 800 1,000 ಪ್ಲಸ್ 800 is equal to 1,800 are you clear this is called interest on drawings this is an income that one we will have to show into the debit credit side of the profit and loss appropriation account next ನೋಡಿ ಹೆಂಗಿದೆ ಮೂರನೇ ಪಾಯಿಂಟ್ ಕಮಿಷನ್ ಪೇಯಬಲ್ ಟು ಎಕ್ಸ್ ಕಮಿಷನ್ ಪೇಯಬಲ್ ಕಮಿಷನ್ ಕೊಡ್ತಾ ಇದ್ದೀವಿ ಅಂದಾಗ ಸಂಸ್ಥೆಯಿಂದ ಹೋಗ್ತಾ ಇರುತ್ತೆ ದುಡ್ಡು ಹೋಗ್ತಾ ಇದೆ ಅಂದಾಗ ಇನ್ಕಮ್ ಎಕ್ಸ್ಪೆಂಡಿಚರ್ ಹಾಗಾಗಿ ದಟ್ ಎಕ್ಸ್ಪೆಂಡಿಚರ್ ವಿಲ್ ಹ್ಯಾವ್ ಟು ಶೋ ಇನ್ ಟು ದ ಡೆಬಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಓಕೆ ಏನು ಪಾಯಿಂಟು ಕಮಿಷನ್ ಪೇಯಬಲ್ ಟು ಎಕ್ಸ್ ನೋಡಿ ಇಲ್ಲಿ ಸೊ ಕಮಿಷನ್ payable to X commission payable to X rupees 2,000 2,000 ರೂಪಾಯಿ ಕಮಿಷನ್ ಕೊಡ್ತಾ ಇದ್ದೀವಿ ಎಕ್ಸ್ಗೆ ಅಂದಾಗ ದುಡ್ಡು ಹೋಗ್ತಾ ಇದೆ ಅಂದಾಗ ನಮಗೆ ಎಕ್ಸ್ಪೆಂಡಿಚರ್ ಇನ್ಕಮ್ ಎಕ್ಸ್ಪೆಂಡಿಚರ್ ಹಾಗಾಗಿ ದಟ್ ಎಕ್ಸ್ಪೆಂಡಿಚರ್ ವಿಲ್ ಹ್ಯಾವ್ ಟು ಶೋ ಇನ್ ಟು ದ ಡೆಬಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಓಕೆ ಕಮಿಷನ್ ಪೇಯಬಲ್ ಟು ಎಕ್ಸ್ rupees 2,000 ನೆಕ್ಸ್ಟ್ ನೋಡಿ ಸ್ಯಾಲ್ರಿ ಪೇಯಬಲ್ ಟು ವೈಗೆ ಸಂಬಳವನ್ನು ಕೊಡ್ತಾ ಇದ್ದೀವಿ ಅಂದಾಗ ಸಂಸ್ಥೆಯಿಂದ ದುಡ್ಡು ಬರಬೇಕಾ ಹೋಗ್ಬೇಕು ಅಂದಾಗ ಇನ್ಕಮ್ ಆಗುತ್ತೆ ಎಕ್ಸ್ಪೆಂಡಿಚರ್ ಆಗುತ್ತಾ ಎಕ್ಸ್ಪೆಂಡಿಚರ್ ಹಾಗಾಗಿ ದಟ್ ಎಕ್ಸ್ಪೆಂಡಿಚರ್ ವಿಲ್ ಹ್ಯಾವ್ ಟು ಶೋ ಇನ್ ಟು ದ ಡೆಬಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಓಕೆ ಸ್ಯಾಲ್ರಿ ಪೇಯಬಲ್ ಟು ವೈ ನೋಡಿ ಸ್ಯಾಲ್ರಿ payable to Y salary payable to Y so ಎಷ್ಟು rupees 3,000 ಅಷ್ಟೇನಾ ಇನ್ನೇನಾದರೂ ಇದೆಯಾ ಅಡ್ಜಸ್ಟ್ಮೆಂಟ್ ನೋಡಿ ಇಲ್ಲ ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/12/2016 ಇಷ್ಟೆಲ್ಲ ಕತೆ ಆಯಿತು ಅಂದಾಗ ಏನು ಮಾಡಬೇಕು ಸೊ ಡೆಬಿಟ್ ಬ್ಯಾಲೆನ್ಸ್ ಜಾಸ್ತಿ ಇದೆಯಾ ಕ್ರೆಡಿಟ್ ಬ್ಯಾಲೆನ್ಸ್ ಜಾಸ್ತಿ ಇದೆಯಾ ನೋಡಬೇಕು ಓಕೆ ಸೊ ಡೆಬಿಟಲ್ಲಿ ಜಾಸ್ತಿ ಇದೆಯಾ ಕ್ರೆಡಿಟ್ ಬ್ಯಾಲೆನ್ಸ್ ಜಾಸ್ತಿ ಇದೆಯಾ ನೋಡಬೇಕಾಗತ್ತೆ ಕ್ಲಿಯರಾ ಇಲ್ಲಿ ನೋಡಿ 15,000 ಇದೆ ಇಲ್ಲಿ 1,800 ಇದೆ ಟೋಟಲ್ ಎಷ್ಟಾಯಿತು 16,800 ಆಯಿತು ಇಲ್ಲಿ ನೋಡಿ ಇಲ್ಲಿ ಎಷ್ಟಿದೆ 18,000 2,020 ಆಯಿತು ಸೊ 20 + 3 ಎಷ್ಟಾಯಿತು 23 ಆಯಿತು ಈಗ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಆಯಿತು ನೋಡಿ ಇಲ್ಲಿ ಈಗ ನಮಗೆ ಇನ್ಕಮ್ಗಿನ್ನ ಎಕ್ಸ್ಪೆಂಡಿಚರೇ ಜಾಸ್ತಿ ಇದೆ ಏನು ಇನ್ಕಮ್ ಬರುತ್ತೆ ಆ ಇನ್ಕಮ್ಗಿನ್ನ ಎಕ್ಸ್ಪೆಂಡಿಚರ್ ಜಾಸ್ತಿ ಇದೆ ಆವಾಗ ಏನಾಗುತ್ತೆ ನಮಗೆ ಲಾಸ್ ಬರುತ್ತೆ ಓಕೆನಾ ಲಾಸ್ಟ್ 2 ಪ್ರಾಬ್ಲಮ್ಸ್ ಏನಾಗಿತ್ತು ಡಿಫರೆನ್ಸ್ ಫಿಗರ್ ಡೆಬಿಟ್ ಸೈಡ್ ಬಂದಿತ್ತು ಯಾಕೆ ಅಂದರೆ ಇನ್ಕಮ್ಸು ಜಾಸ್ತಿ ಇತ್ತು ಎಕ್ಸ್ಪೆಂಡಿಚರ್ ಕಡಿಮೆ ಇದ್ದಾಗ ಫಿಗರ್ ಇಲ್ಲಿ ಬಂತು ಇಟ್ಸ್ ಓಕೆ ದಟ್ ಈಸ್ ಅ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಏನಂತ ಕರೆದ್ವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಕರೆದ್ವಿ ಬಟ್ ಇಯರ್ ಇನ್ ದಿಸ್ ಪ್ರಾಬ್ಲಮ್ಸ್ ಏನಾಗಿದೆ ಸೊ ಎಕ್ಸ್ಪೆಂಡಿಚರ್ ಜಾಸ್ತಿ ಇದೆ ಎಕ್ಸ್ಪೆಂಡಿಚರ್ ಜಾಸ್ತಿ ಇದ್ದು ಇನ್ಕಮ್ಸ್ ಕಡಿಮೆ ಇತ್ತು ಅಂದರೆ ಸೊ ಏನಾಗುತ್ತೆ ಲಾಸ್ ಆಗುತ್ತೆ ಕ್ಲಿಯರಾ ಇಲ್ಲಿ ನೋಡಿ ಇಲ್ಲಿ 18,000 + 2,000 ಎಷ್ಟಾಯಿತು 20 ಆಯಿತು 20 + 3 ಎಷ್ಟಾಯಿತು 23 ಆಯಿತು ಈ ಕಡೆ ಕ್ಯಾಲ್ಕುಲೇಷನ್ ಮಾಡಿದ್ರೆ 16,800 ಆಯಿತು ಹೌದಲ್ವಾ ಅಂದರೆ ಈ ಕಾಲಮ್ಗಿನ ಈ ಕಾಲಮ್ ಜಾಸ್ತಿ ಇದೆ ಓಕೆನಾ ಜಾಸ್ತಿ ಇರೋದ ಫಸ್ಟ್ ಬರ್ಕೊಡಿ ನೋಡಿ ಇಲ್ಲಿ 18 + 2 ಎಷ್ಟಾಯಿತು 20 ಆಯಿತು 20 + 3 23,000 ಈ 23,000ನ ಎಳ್ಕೊಂಡೋಗಿ ಇಲ್ಲಿ ಕುಂಡಿಸ್ಕೊಳ್ಳಿ 23,000 ಅರ್ಥ ಆಗ್ತಿದೆಯಲ್ಲ ಈ 23,000 ಅಲ್ಲಿ 15,000 ಮತ್ತೆ 1,800ನ ಲೆಸ್ ಮಾಡಿ ಓಕೆನಾ ಇದರಲ್ಲಿ ಲೆಸ್ ಮಾಡಿ ನೋಡಿ ಇಲ್ಲಿ
23,000 ಮೈನಸ್ ಟೋಟಲ್ ಎಷ್ಟಾಯಿತು 16,800 ಮಾಡಿದ್ರೆ 6,200 ಬಂತು. ಎಷ್ಟು ಬಂತು? 6,200. ಅರ್ಥ ಆಗ್ತಿದೆಯಲ್ಲ? ನೋಡಿ ಇನ್ನೊಂದು ಹೇಳ್ಕೊಡ್ತೀನಿ. 23,000 ಮೈನಸ್ 15,000 ಪ್ಲಸ್ 1,800 ಎಷ್ಟಾಯಿತು? 16,800 ಆಯಿತು. ಓಕೆನಾ? ಮೈನಸ್ ಮಾಡಿದ್ರೆ 6,200 ಬಂತು. ಇದನ್ನೇನಂತ ಕರಿತೀವಿ? ಬೈ ಲಾಸ್ ಟ್ರಾನ್ಸ್ಫರ್ಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ದಿಸ್ ಈಸ್ ದಿ ಡಿಫರೆನ್ಸ್ ಫಿಗರ್. ಸಲ್ಸಲಿ ಡಿಫರೆನ್ಸ್ ಫಿಗರ್ ಇಲ್ಲಿ ಬರ್ತಿತ್ತು, ಪ್ರಾಫಿಟ್ ಆಗಿದ್ರೆ. ಇದು ಲಾಸ್ ಆಗಿರೋದ್ರಿಂದ ದಟ್ ಐಟಮ್ ವಿಲ್ ಹಾವ್ ಟು ಶೋ ಇನ್ ಟು ದ ಕ್ರೆಡಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ 6,200. ಈಗ ಅಪೋರ್ಷನ್ಮೆಂಟ್ ಮಾಡಬೇಕು, ಅಪ್ರೋಪ್ರಿಯೇಷನ್ ಮಾಡಬೇಕು. ಹೆಂಗೆ? ಆಸ್ ಯೂಶುವಲ್ ಈ ಕಡೆ ಹೆಂಗೆ ಮಾಡಿದ್ರು ಹಂಗೇನೆ ಎಕ್ಸ್ ಮತ್ತೆ ವೈ ಇಸ್ ಈಕ್ವಲ್ ಟು 6. ಒಬ್ಬೊಬ್ಬ ಪಾರ್ಟ್ನರ್ಗೆ ಎಷ್ಟೆಷ್ಟು ಲಾಸ್ ಆಗುತ್ತೆ. ಓಕೆ, ಟೋಟಲ್ ಲಾಸ್ ಎಷ್ಟು? 6,200. ರೇಷಿಯೋ ಎಕ್ಸ್ ಎಷ್ಟು? 3/5, 2/5. ಈಗ ಕ್ಯಾಲ್ಕುಲೇಷನ್ ಮಾಡಿ ಒಬ್ಬೊಬ್ಬ ಪಾರ್ಟ್ನರ್ಗೆ ಎಷ್ಟೆಷ್ಟು ಲಾಸ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಓಕೆನಾ? 6,200 ಇಂಟು 3/5 ಅಲ್ಲಿಗೆ ಎಷ್ಟಾಯಿತು? 3,720. 3,720 ರೂಪಾಯಿ ಒಬ್ಬನಿಗೆ ಲಾಸ್ ಆಯಿತು. ಇನ್ನು ನೋಡಿ, ಓಕೆನಾ, 6,200 ಇಂಟು 2/5 ಹೌ ಮಚ್? 2,480. 2,480. ಓಕೆನಾ? ಟೋಟಲ್ ಮಾಡಿ ಎರಡೂ 2,480 ಪ್ಲಸ್ 3,720 ಕರೆಕ್ಟಾಗಿ ಬರುತ್ತಾ? 6,200. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಅಪೋರ್ಷನ್ಮೆಂಟ್ ಆರ್ ಅಪ್ರೋಪ್ರಿಯೇಷನ್ ಅಂತ ಹೇಳಿ ಕರಿತೀವಿ. ಓಕೆನಾ? ಬಂದಿರತಕ್ಕಂಥ ಲಾಸನ್ನು ಎಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೋ ಅಷ್ಟಕ್ಕೂ ಶೇರ್ ಮಾಡಬೇಕು. ಅದನ್ನೇ ಅಪ್ರೋಪ್ರಿಯೇಷನ್ ಅಂತ ಹೇಳಿ ಕರಿತೀವಿ. ಓಕೆನಾ? ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳಿ ಕರಿತೀವಿ. ಸೊ ನೋಡಿ, ಎಕ್ಸ್ 6,200 ಇಂಟು ಅವ್ನ ರೇಷಿಯೋ 3/5 is equal to 3,720. y is equal to 6,200 into 2/5 is equal to 2,480. ಈ ಎರಡನ್ನೂ ಆ್ಯಡ್ ಮಾಡಿದ್ರೆ ಇಷ್ಟು ಅಮೌಂಟ್ ಬರಬೇಕು. ಕ್ಲಿಯರ್ ಬರುತ್ತೆ. ಓಕೆನಾ? ಸೊ ರೇಷಿಯೋ ಮಾಡಿದ್ರೆ 100% ಬರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಓಕೆನಾ? ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಗೊತ್ತಾಯ್ತಲ್ಲ? ಯಾವತ್ತೂ ಕೂಡ ಪ್ರಾಫಿಟ್ ಬರ್ತಿತ್ತು, ಬಟ್ ಈ ಪ್ರಾಬ್ಲಮಲ್ಲಿ ಲಾಸ್ ಬಂತು. ಡಿಫ್ರೆಂಟ್ ಪ್ರಾಬ್ಲಮ್ ಇದು. ಹಂಗಾಗಿ ಈ ಕಡೆ ಬರ್ತಕ್ಕಂಥ ಫಿಗರ್ ಈ ಕಡೆ ಬಂತು. ನೋಡಿ, ಇಲ್ಲಿ ಬೈ, ಇಲ್ಲಿ ಏನು ಬರೆದಿದೆ? ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದಿದೆ. ಇಲ್ಲಿ ಬೈ ಲಾಸ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದೆ. ಅರ್ಥ ಆಗ್ತಿದ್ದಿಲ್ಲ? ಸೊ ಇಲ್ಲಿ ಶೇರ್ ಮಾಡ್ತಿದ್ದೆ, ಅದ್ರ ಬದಲಿಗೆ ಇಲ್ಲಿ ಶೇರ್ ಮಾಡಿದ್ದೀನಿ. ಯಾಕೆ? ಲಾಸ್ ಬಂದಿರೋದಕ್ಕೆ. ಕ್ಲಿಯರಾ? ಸೊ ದಟ್ ಈಸ್ ಕಾಲ್ಡ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳಿ ಕರಿತೀವಿ. ಈ ಕಡೆ ಇನ್ಕಮ್ಸು ಮತ್ತು ಈ ಕಡೆ ಎಕ್ಸ್ಪೆಂಡಿಚರ್ ಜಾಸ್ತಿ ಇದ್ದು ಇನ್ಕಮ್ಸ್ ಕಡಿಮೆ ಇದ್ರೆ ಲಾಸ್. ಓಕೆ, ಇನ್ಕಮ್ಸ್ ಜಾಸ್ತಿ ಇದ್ದು ಎಕ್ಸ್ಪೆಂಡಿಚರ್ ಕಡಿಮೆ ಇದ್ದು ಇಲ್ಲಿ ಫಿಗರ್ ಬಂದರೆ ಪ್ರಾಫಿಟ್. ಓಕೆ, ಸೊ ಟೋಟಲಿ ದಿಸ್ ಈಸ್ ಕಾಲ್ಡ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಇನ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್. ಗೊತ್ತಾಯ್ತಲ್ಲ? ವೆರಿ ಇಂಪಾರ್ಟೆಂಟ್. ಕ್ಲಿಯರಾ? ನೋಡಿ, ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಇದೆ. ಎಕ್ಸ್ ಮತ್ತು ವೈ 1 lakh into 10/100 is equal to 10,000. 10% ಕೊಟ್ಟಿದ್ದಾರೆ. ಓಕೆನಾ? ಪ್ರಾಬ್ಲಮಲ್ಲಿ 10%. ಓಕೆ, ಸೊ 80,000 into 10/100 ಅಂದರೆ 8,000 ಆಯಿತು. 10,000 plus 8,000 is equal to 18,000. ಕಮಿಷನ್ ಪೇಯಬಲ್ ಟು ಎಕ್ಸ್ 2,000, ಸ್ಯಾಲ್ರಿ ಪೇಯಬಲ್ ಟು ವೈ 3,000. ಟೋಟಲ್ ಮಾಡಿದ್ರೆ 23,000. ಸರ್, ನನಗೆ ಇದು ಹೆಂಗೆ ಬ್ಯಾಲೆನ್ಸ್ ಮಾಡೋದು ಗೊತ್ತಾಗೋದು? ಇಷ್ಟು ಆ್ಯಡ್ ಮಾಡ್ಕೊಳ್ಳಿ, ಆ ಕಡೆ ಈ ಕಡೆ ಆ್ಯಡ್ ಮಾಡ್ಕೊಳ್ಳಿ. ಯಾವ ಕಡೆ ಜಾಸ್ತಿ ಆಗುತ್ತೆ ನೋಡ್ಕೊಳ್ಳಿ, ಬರ್ಕೊಳ್ಳಿ. ಓಕೆನಾ? ಅದು ಈ ಕಡೆ ಈ ಪ್ರಾಬ್ಲಮಲ್ಲಿ ಈ ಕಡೆ ಜಾಸ್ತಿ ಇದೆ, 23,000. ಇದನ್ನು ತೊಗೊಂಡೋಗಿ ಈ ಕಡೆ ಬರ್ಕೊಂಡೆ. ಈ ಅಮೌಂಟಲ್ಲಿ ಇವೆರಡನ್ನೂ ಲೆಸ್ ಮಾಡಿದ್ರೆ ಫಿಗರ್ ಇಲ್ಲಿ ಬಂತು. ಹೌದಲ್ವಾ? ದಿಸ್ ಈಸ್ ಕಾಲ್ಡ್ ಲಾಸ್. ಸಮ್ ಟೈಮ್ಸು ಈ ಕಡೆ ಜಾಸ್ತಿ ಇರುತ್ತೆ, ಇದನ್ನು ತೊಗೊಂಡೋಗಿ ಇಲ್ಲಿ ಇಟ್ಕೊಳೋದು. ಇಲ್ಲಿರ್ತಕ್ಕಂಥದ್ದು ಇಲ್ಲಿ ಮೈನಸ್ ಮಾಡ್ಕೊಂಡು ಐಟಮ್ಸನ್ನು ಇಲ್ಲಿ ಫಿಗರ್ ಬಂದರೆ ಪ್ರಾಫಿಟ್ ಆಗುತ್ತೆ. ಕ್ಲಿಯರಾ? ಸೊ ಹಾಗೆ ಈ ಪ್ರಾಬ್ಲಮ್ಸನ್ನು ಮಾಡಬೇಕಾಗುತ್ತೆ. ಕಲ್ತ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದೆ ಎಕ್ಸಾಮಿನೇಷನ್ಗೆ ದೃಷ್ಟಿಯಿಂದ ನೋಡಿಕೊಂಡ್ರೆ. ಸೊ ಇಟ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಓಕೆನಾ? ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಅಪ್ರೋಪ್ರಿಯೇಷನ್ ಅಂದರೆ ದಟ್ ಈಸ್ ಕಾಲ್ಡ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ಸ್ ಅಮಂಗ್ ಆಲ್ ದಿ ಪಾರ್ಟ್ನರ್ಸ್ ಆಫ್ ದಿ ಬಿಸ್ನೆಸ್ ಆರ್ಗನೈಸೇಷನ್. ಪ್ರಾಫಿಟ್ಸ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಒಬ್ಬ ಪಾರ್ಟ್ನರ್ಗೆ ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನ ನಾವು ಅಪ್ರೋಪ್ರಿಯೇಟ್ ಮಾಡ್ತೀವಿ, ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ as a profit and loss appropriation account. Okay, so this is one of the very important problem. ಬರ್ಕೊಳ್ಳಿ.
ಓಕೆ, ಇಲ್ಲಿ ನೋಡಿ ಈಗ ಬರ್ಕೊಂಡ್ರಲ್ಲ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ another one of the very important problems will be there. That problems we'll have to discuss in the next class. ಓಕೆನಾ? ಸೊ ಈಗ ಇದರಲ್ಲಿ ಏನೂ ಸಮಸ್ಯೆ ಇಲ್ಲ. ಓಕೆನಾ? 100% ಈಸಿಯಾಗಿ ಯಾವ ರೀತಿ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ ಅದನ್ನು ಓದ್ಬಿಟ್ಟು ಸೊ ಎಕ್ಸ್ಪ್ಲೈನ್ ಮಾಡಿ ಪ್ರಾಬ್ಲಮ್ ಮಾಡಿದ್ದೀನಿ. ಸೊ ನೀವು ಕೂಡ ಅಷ್ಟೇ ನಿಮ್ಮ ಮನೆಯಲ್ಲಿ ಒಂದು 2 or 3 ಟೈಮ್ಸ್ ಏನು ಮಾಡಬೇಕು, ವರ್ಕ್ ಮಾಡ್ತಾ ಇರಬೇಕು. ಕ್ವಶನ್ ಬ್ಯಾಂಕ್ ಇಕ್ಕೊಬೇಕು, ಅದನ್ನು ನೀವು ನೋಡಿಕೊಂಡು ವರ್ಕ್ ಮಾಡ್ತಾ ಇರಬೇಕು. ಕ್ಲಿಯರಾ? ಸೊ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇದೆ. ಇನ್ನೂ ಸಾಕಷ್ಟು ಪ್ರಾಬ್ಲಮ್ಸ್ಗಳಿದೆ. ಆ ಪ್ರಾಬ್ಲಮ್ಸ್ಗಳನ್ನು ನಾವು ಏನು ಮಾಡೋಣ, ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡೋಣ. ಕ್ಲಿಯರಾ? ಸೊ ಓಕೆ, ಸೊ ಬರ್ಕೊಡಿ. ಥ್ಯಾಂಕ್ ಯು.